ಓಕೆ, ಭಗವಂತ ಯಾರನ್ನಾದರೂ ಭೇಟಿ ಮಾಡಿಸ್ತಾನೆ ಅಥವಾ ಯಾವುದಾದ್ರೂ ಒಂದು ಸ್ಥಳಕ್ಕೆ ಕಳಿಸ್ತಾನೆ ಅಂತಂದರೆ ಸುಮ್ಮನೆ ಕಳಿಸೋದಿಲ್ಲ, ಇಂಟರ್ ಲಿಂಕ್ ಇರುತ್ತೆ ಅಂತ ಹೇಳ್ತಾರೆ. ಬೀದರ್ಗೆ ಹೇಗೆ ಲಿಂಕ್ ಅಂತ? ಬೀದರ್ಗೆ ಅದೇ ನಾನಿಲ್ಲಿ ಬಂದಾಗ್ಲೂ ಅದನ್ನೇ ಹೇಳೋದು, ಇದು ಶರಣರು ಸಂತರು ಮಹಾತ್ಮರ ನಾಡಿದು. ಇಲ್ಲಿ ಸೂಫಿ ಸಂತರು ಕೂಡ ತಾವು ಹೇಳಿದ ಹಾಗೆ ಇಲ್ಲಿ ನಡೆದಾಡಿರುವಂತಹ ಪುಣ್ಯ ಭೂಮಿ ಇದು. ಸೊ ಹಾಗೆ ಒಂದು ಏನಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಕೆಲಸ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದ್ದು, ಇಲ್ಲಿ ಕಾಯಕ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದ್ದು ಏನಂದರೆ ನಮ್ಮ ಪುಣ್ಯ ಅಂತೇಳಿ ನಾನು ತಿಳ್ಕೊಳ್ತೇನೆ. ಓಕೆ, ಬೇರೆ ಬೇರೆ ಡಿಸ್ಟಿಕ್ಗಳಲ್ಲೂ ಕೂಡ ವರ್ಕ್ ಮಾಡಿರ್ತೀರಿ. ಕಂಪ್ಯಾರಿಟಿವ್ಲಿ ನೋಡೋದಾದರೆ ಬೀದರ್ ಹೇಗೆ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಅಂತ? ಬೀದರ್ ಮೊಟ್ಟ ಮೊದಲನೇದಾಗಿ ಏನಂದರೆ ಇಲ್ಲಿ ಶಾಂತಿ ಅನ್ನುವಂಥದ್ದು ಮತ್ತು ಸೌಹಾರ್ದತೆ ಮತ್ತು ಭ್ರಾತೃತ್ವ ಅನ್ನುವಂಥದ್ದು, ಬ್ರದರ್ಹುಡ್ ಅಂತ ನಾವೇನು ಹೇಳ್ತೀವಿ, ವಿವಿಧತೆಯಲ್ಲಿ ಏಕತೆ ಅನ್ನುವಂಥದ್ದೇನಿದೆ ಈ ಜಿಲ್ಲೆನಲ್ಲಿ ನೀವು ಎಲ್ಲಿ ಹೋದರೂ ಕೂಡ ನೋಡ್ಬೋದು. ಅದು ಒಂಥರ DNA ಯಲ್ಲಿದೆ ಅಂತ ನಾ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ಏನಂದ್ರೆ ಇಲ್ಲಿ ಭ್ರಾತೃತ್ವ ಏನಂದ್ರೆ ಎಲ್ಲ ಸಮುದಾಯಗಳ ಮಧ್ಯೆ ಇದೆ. ಅದಕ್ಕೆ ನಾನು ತಮಾಷೆಯಾಗಿ ಒಮ್ಮೊಮ್ಮೆ ಹೇಳ್ತಾ ಇರ್ತೀನಿ, ಏನಂದ್ರೆ ಬೀದರ್ ಭಾರತದಲ್ಲಿಲ್ಲ, ಇಡೀ ಭಾರತನೇ ಬೀದರ್ದಲ್ಲಿದೆ ಅಂತ ಹೇಳಿ. ವಾವ್, ಅಮೇಜಿಂಗ್. ಯಾಕಂದ್ರೆ ಅಷ್ಟೊಂದು ಎಲ್ಲ ಧರ್ಮಗಳ ಎಲ್ಲ ಫೇತ್ನ ಫಾಲೋ ಮಾಡುವಂಥವರು ಇಲ್ಲಿದ್ದಾರೆ ಮತ್ತು ಏನಂದ್ರೆ ಕಾನೂನನ್ನು ಗೌರವಿಸುವಂತಹ ಪ್ರಜೆಗಳು ಕೂಡ ಇಲ್ಲಿ ಹೆಚ್ಚಿಗೆ ಇದ್ದಾರೆ. ಓಕೆ, ಇನ್ಫ್ಯಾಕ್ಟ್ ತುಂಬ ಜನಕ್ಕೆ ಖುಷಿ ಆಗುತ್ತೆ ಕರ್ನಾಟಕದ ಕಿರೀಟಕ್ಕೆ ನಾನೊಂದು ಭಾಗ ಅಂತ ಹೇಳ್ಕೊಳ್ಳೋದಕ್ಕೆ. ನಿಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ನಾನು ಬೀದರ್ನ SP ಅಂತ ಹೇಳ್ಕೊಳ್ಳೋದಕ್ಕೆ? ನಾನು ಹೆಮ್ಮೆ ಅನ್ನೋದಕ್ಕಿಂತ ಜೊತೆಯಾಗಿ ಏನಂದರೆ ಅದನ್ನೇ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಸರ್ವಿಸ್ನಲ್ಲಿ ನಾವು ಏನಂದರೆ ಟ್ರಾನ್ಸ್ಫರ್ ಆಗುವಂಥದ್ದು ಇದು ನಮ್ಮ ಒಂದು ಏನಂದರೆ ಅವಿಭಾಜ್ಯ ಅಂಗ, ಅದು ನಮ್ಮ ಸರ್ವಿಸ್ನಲ್ಲಿ. ಅಂಥದ್ರಲ್ಲಿ ಏನಂದರೆ ನನಗೆ ಇಲ್ಲಿ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ನನಗೆ ಅವಿಸ್ಮರಣೀಯವಾಗಿರುವಂಥದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇನ್ಫ್ಯಾಕ್ಟ್ ಬಸವ ಕಲ್ಯಾಣದಲ್ಲಿ ಆ್ಯಂಟಿ ರೌಡಿ ಸ್ಕ್ವಾಡ್ನ ಮಾಡ್ತೀರಿ. ಯಾಕೆ ಅದನ್ನು ಮಾಡಬೇಕು ಆ್ಯಂಟಿ ರೌಡಿ ಸ್ಕ್ವಾಡ್ನ ಅಂತ ಅನ್ನಿಸ್ತು? ಏನು ನಡೀತಾ ಇತ್ತು ಪ್ರಕ್ರಿಯೆಗಳಲ್ಲಿ? ಅಲ್ಲಿ ಏನಂದ್ರೆ ಈಗ ಕೆಲವು ಯೂತ್ಸ್ ಏನಿದ್ದಾರೆ, ಯುವಕರೇನಿದ್ದಾರೆ, ಅಂಥವ್ರು ಏನಂದ್ರೆ ಸಮಾಜದ ಒಂದು ನೀತಿ ನಿಯಮಗಳ ವಿರುದ್ಧವಾಗಿ ಕಾನೂನನ್ನ ಏನಂದ್ರೆ ಗೌರವಿಸದೇನೆ ಕೆಲವೊಬ್ರು ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತಿರುವಂತಹ ವಿಷಯ ನನಗೆ ಗಮನಕ್ಕೆ ಬಂತು. ಅಂತಹ ಸಂದರ್ಭದಲ್ಲಿ ಏನಂದ್ರೆ ನಾವು ಪೊಲೀಸ್ ಅಧಿಕಾರಿಗಳಾಗಿ ಏನಂದ್ರೆ ಕಾನೂನನ್ನ ಕಾಪಾಡುವಂಥದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ನಮ್ಮ ಆದ್ಯ ಜವಾಬ್ದಾರಿಯಾಗಿದ್ದರಿಂದ ಅದಕ್ಕೋಸ್ಕರ ಏನಂದ್ರೆ ಈ ಆ್ಯಂಟಿ ರೌಡಿ ಸ್ಕ್ವಾಡ್ ಅನ್ನುವಂಥದ್ದನ್ನ ಇಲ್ಲಿ ಬೀದರ್ ಮತ್ತು ಬಸವ ಕಲ್ಯಾಣ ಎರಡು ಕಡೆ ಏನಂದ್ರೆ ನಾವು ತೆಗೆದ್ವಿ. ಅಲ್ಲಿ ಅವರು ಏನಂದ್ರೆ ಬಹಳ ಉತ್ತಮವಾಗಿ ಕೆಲಸ ಮಾಡಿ ಅಲ್ಲಿ ಏನಂದ್ರೆ ಯಾರು ಈ ಸಮಾಜಘಾತಕ ಶಕ್ತಿಗಳಿದ್ರು ಅಂಥವರನ್ನ ಮಟ್ಟ ಹಾಕಿ ಇವತ್ತು ಅಲ್ಲಿ ಏನಂದ್ರೆ ಪೀಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.